ಇವತ್ತಿನ ದಿನ ನಾವು ಸ್ಟ್ರೈಕ್ ಮಾಡೋಕೆ ಕಾರಣ ಅಂದ್ರೆ ನಾವು ಹೋದ ತಿಂಗಳು ಸ್ಟ್ರೈಕ್ ಮಾಡಿದ್ದು ರೀ ಜನವರಿ ಒಳಗೆ 7, 8, 9, 10 4 ದಿನ ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದಾಗ ಅವಾಗ CM ಸರ್ ಬಂದರು. ಅವರ PA ಅನ್ನು ಕಳಿಸ್ಕೊಟ್ಟೆ. ಅವ್ರೇನು ಹೇಳಿದ್ರು ಅಂದ್ರೆ ನಾವು ಈ ಕೂಡಲೇ ನಿಮ್ಗೆ 10,000 ರೂಪಾಯಿ ನಿಗದಿ ಮಾಡ್ತೀವಿ, ಅದಕ್ಕೆ ಸ್ಟ್ರೈಕ್ ಹಿಂದೆ ತಗೋರಿ ಅಂತ ಹೇಳಿದ್ರು ಅವರು ಹೇಳಿದ ಪ್ರಕಾರ ನಾವು ಅವ್ರ ಮಾತು ಮೇಲೆ ಭರವಸೆ ಇಟ್ಟ ನಮ್ಮ ಸ್ಟ್ರೈಕನ್ನು ಹಿಂದೆ ತೊಗೊಂಡಿದ್ವಿ. ಆದರೆ ಇವಾಗ ಏನಂತಾರಂದ್ರೆ ನಮಗೆ ಅಷ್ಟು ಕೊಡೋಕ್ಕಾಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನು ಕೊಟ್ಟ ಮಾತನ್ನೈತಿಲ್ಲ ಅದನ್ನು ಉಳಿಸ್ಕೊಳ್ಬೇಕು ಅವರು. ಮತ್ತು ಇವಾಗಲೇ ಆ 10,000 ರೂಪಾಯಿ ಏನು ನಿಗದಿ ಮಾಡ್ಯಾರಲ್ಲ ಅದ್ರದ್ದು ಆರ್ಡರ್ ಕಾಪಿ ಕೊಡಬೇಕು. ಆಮೇಲೆ 60 ವರ್ಷದವರಿಗೆ ರಿಟೈರ್ಮೆಂಟ್ ಕೊಡ್ತೀವಿ ಅಂತ ಹೇಳ್ಯಾರ, ಅದನ್ನು ಕೂಡ ಹಿಂದೆ ತೆಗೆದುಕೊಳ್ಬೇಕಂತ ಹೇಳಿ ಸ್ಟ್ರೈಕ್ ಮಾಡಕತ್ತೀವಿ. ನಾವು 10 ತಾಲೂಕಿಂದ ಬಂದೀವಿ. ಎಲ್ಲ ಆಶಾಗಳೂ ಅದೇವ್ರಿ, ಇಲ್ಲಾಂದ್ರೂ 2,000ಕ್ಕಿಂತನೂ ಜಾಸ್ತಿ ಜನ ಅದೇವ್ರಿ ಇವಾಗ ಸದ್ಯಕ್ಕೆ. ಗೀತಾ ಶಶಿಕಾಂತ್ ರಾಯಗೋಳ್ ಅಂತ, ಜಿಲ್ಲಾ ಕಾರ್ಯದರ್ಶಿ AIT. ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ AITUC ಸೇರಿರುವಂತದ್ದು. ಮಾನ್ಯ CM ಅವ್ರಿಗೆ ನಾವು ಇವತ್ತು ನೆನಪು ಮಾಡ್ತಾ ಇದ್ದೀವಿ. ವಚನ ಭ್ರಷ್ಟರಾಗಬೇಡಿ, ನೀವು ನುಡಿದಂತೆ ನಡೆಯುವ ಸರ್ಕಾರ ಅಂತೇಳಿ ನೀವು ಹೇಳ್ಕೊಂಡಿದ್ದೀರಿ, ನುಡಿದಂತೆ ನಡೀತಾ ಇದ್ದೀರಿ. ಇವತ್ತು ಆಶಾಗಳಿಗೆ ಕೊಟ್ಟ ಮಾತೇನು 10,000 ರೂಪಾಯಿ ನೀವು ಕನಿಷ್ಠ ಮಾಸಿಕ ಗೌರವಧನ ಅದನ್ನ ಗ್ಯಾರಂಟಿ ಅಂತ ಹೇಳಿದ್ರಿ ಏಪ್ರಿಲ್ 1ನೇ ತಾರೀಕಿನಿಂದ. ಆದ್ರೆ ಈವರೆಗೂ ಆದೇಶ ನೀವು ನೀಡಿಲ್ಲ, ನಮಗೆ ಆತಂಕ ಇದೆ. ಹಾಗಿದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ ನಿಮ್ದು 10,000 ರೂಪಾಯಿ ಹೇಳಿರುವಂತದ್ದು ಬರ್ತದೋ ಇಲ್ಲ ಅನ್ನುವಂಥದ್ದು. ಹಾಗೇನೆ 1,000 ರೂಪಾಯಿ ಬಜೆಟ್ ನಲ್ಲಿ ಏರಿಕೆ ಮಾಡ್ತೀವಿ, ಅದಕ್ಕೆ ನಮ್ಮ ಬಜೆಟ್ಗೆ ಮುಂಚೆ ಸಭೆ ಕರ್ತೀವಿ ಅಂತ ಹೇಳಿದ್ರಿ, ಸಭೆ ಕರ್ಲಿಲ್ಲ. ಆದ್ರೆ 1,000 ರೂಪಾಯಿ ಯಾವ ರೀತಿ ಏರಿಕೆ ಮಾಡಿದ್ರಿ ನೀವು? 20,000 ಜನಗಳಿಗೆ ಆಲ್ರೆಡಿ ಬರ್ತಾ ಇದೆ, ಇನ್ನು 22,000 ಜನಗಳಿಗೆ ಬರ್ತಾ ಇರಲಿಲ್ಲ. ಅದನ್ನು ನೀವು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರಿ. ನಾವೇನ್ ಕೇಳ್ತಾ ಇದೀವಿ, 42,000 ಜನ ಆಶಾ ಕಾರ್ಯಕರ್ತೆಯರಿಗೂ ಏನು ನಿಗದಿತ ಮಾಸಿಕ ವೇತನ 5,000 ಇದೆ, ಅದನ್ನ 6,000 ಮಾಡಿ ನೀವು ಅದಕ್ಕೆ ಆದೇಶ ಹೊರಡಿಸ್ರಿ ಅಂತೇಳಿ. ಆದ್ರೆ ಸರ್ಕಾರ ಮಾಡಿದ್ದೇನು, ಈ ಆದೇಶಗಳನ್ನ ಹೊರಡಿಸೋ ಬದಲಿಗೆ ಇವತ್ತು 60 ವರ್ಷ ಆದಂತವ್ರನ್ನ ತೆಗೆದುಹಾಕುವಂತ ಆದೇಶ ಏಕಾಏಕಿ ಮಾಡಿದೆ. ಹಾಗೇನೆ 12 ವರ್ಷ ಕೇವಲ 6,000 ರೂಪಾಯಿದಲ್ಲಿ ಬಿಟ್ಟು ದುಡಿಸ್ಕೊಂಡಿರುವಂತ ಸುಗಮಕಾರರನ್ನ ತೆಗೆದುಹಾಕುವಂತ ಆದೇಶ ಮಾಡಿದೆ. ಈ ಆದೇಶಗಳನ್ನ ಹಿಂತಕೋಬೇಕು. ನಮ್ಮ ನಾಯಕರೊಂದಿಗೆ ಸಭೆಯನ್ನ ನಿಗದಿ ಮಾಡಬೇಕು ಆರೋಗ್ಯ ಇಲಾಖೆ ಸಚಿವರ ಸಮ್ಮುಖದಲ್ಲಿ ಅಂತೇಳಿ ಆಗ್ರಹಿಸಿ ರಾಜ್ಯವ್ಯಾಪಿ ಹೋರಾಟ ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಹೋರಾಟದ ಮಹಾಪೌರದ ಮೂಲಕ ಹೋರಾಟ ಮಾಡ್ತಾ ಇದೀವಿ. ಗಂಗಾಧರ ಬಡಿಗೇರ್, ರಾಜ್ಯ ಉಪಾಧ್ಯಕ್ಷ, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ.